ಓಂ ಶಾಂತಿ. ರಾಜಯೋಗ. ನಾನು ಈ ದೇಹವಲ್ಲ, ನಾನು ಒಂದು ಶಾಂತ ಪವಿತ್ರ ಜ್ಯೋತಿರ್ಬಿಂದು ಆತ್ಮ. ಈಗ ಎಲ್ಲ ಸಂಕಲ್ಪಗಳನ್ನು ನಿಲ್ಲಿಸುತ್ತೇನೆ. 1 ಸೆಕೆಂಡ್ ಬಿಂದು. ಕೇವಲ ನಾನು ಆತ್ಮ. ನಾನು ನನ್ನ ಭ್ರೂಮಧ್ಯದಲ್ಲಿ ಪ್ರಕಾಶಿಸುತ್ತಿರುವ ಜ್ಯೋತಿ ಬಿಂದು. ನನ್ನ ಸ್ವಧರ್ಮ ಶಾಂತಿ, ನನ್ನ ಸ್ವರೂಪ ಪ್ರೀತಿ, ನನ್ನ ಸ್ವಭಾವ ಪವಿತ್ರತೆ. ಈಗ ನನ್ನ ದೃಷ್ಟಿ ಪರಂಧಾಮದ ಕಡೆಗೆ ಹೋಗುತ್ತಿದೆ. ಅನಂತ ಶಾಂತಿಯ ಲೋಕದಲ್ಲಿ ಜ್ಯೋತಿಯ ಸಾಗರ, ಪ್ರೀತಿಯ ಸಾಗರ, ಜ್ಞಾನ ಸಾಗರ ನನ್ನ ಪರಮಪಿತ ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ. ನಾನು ಅವರ ಎದುರು ತಲುಪಿದ್ದೇನೆ. ಶಿವಬಾಬರವರಿಂದ ದಿವ್ಯ ಪ್ರಕಾಶದ ಕಿರಣಗಳು ನನ್ನ ಮೇಲೆ ಸುರಿಯುತ್ತಿವೆ. ಪ್ರತಿ ಕಿರಣ ನನ್ನ ಹಳೆಯ ಸಂಸ್ಕಾರಗಳನ್ನು ಕರಗಿಸುತ್ತಿದೆ. ಇಂದು ನಾನು ದೃಢ ಸಂಕಲ್ಪ ಮಾಡುತ್ತೇನೆ. ಬಾಬಾ, ನನ್ನ ಎಲ್ಲ ಹಳೆಯ ಸಂಸ್ಕಾರಗಳನ್ನು ನಿಮಗೆ ಸಮರ್ಪಿಸಿದ್ದೇನೆ. ಕೋಪ, ಅಹಂಕಾರ, ಸೋಮಾರಿತನ, ದುಃಖ, ಚಿಂತೆ, ಭಯ, ಆಸಕ್ತಿ ಯಾವುದು ಇನ್ನು ನನ್ನದಲ್ಲ. ನಾನು ನಿರ್ವಿಘ್ನ ಆತ್ಮ. ನಾನು ಹಗುರವಾಗಿದ್ದೇನೆ, ಸ್ವತಂತ್ರನಾಗಿದ್ದೇನೆ, ಪವಿತ್ರನಾಗಿದ್ದೇನೆ. ಈಗ ನಾನು ಅನುಭವಿಸುತ್ತಿದ್ದೇನೆ. ಇಂದು ಸಂಗಮಯುಗ, ನಾಳೆ ನನ್ನ ಸ್ವರ್ಣಿಮ ರಾಜ್ಯ. ನನ್ನ ಮುಂದೆ ಚಿನ್ನದ ಹೊಸ ಪ್ರಪಂಚ ಸ್ಪಷ್ಟವಾಗಿ ಕಾಣುತ್ತಿದೆ. ಶುದ್ಧ ಗಾಳಿ, ದೈವಿಕ ಪ್ರಕೃತಿ, ಪ್ರೀತಿಯಿಂದ ತುಂಬಿದ ಆತ್ಮರು, ಸುವರ್ಣ ಯುಗದ ಜೀವನ. ನಾನು ಆ ರಾಜ್ಯದ ರಾಜಕುಮಾರ, ರಾಜಕುಮಾರಿ. ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿದೆ. ಈಗ ನಾನು ಮಾಸ್ಟರ್ ದಾತ ಶಿವಬಾಬರವರ ಶಕ್ತಿಯ ಸಾಧನ. ಇಡೀ ವಿಶ್ವದ ದುಃಖಿ ಆತ್ಮರನ್ನು ನೆನಪಿಸಿಕೊಳ್ಳುತ್ತೇನೆ. ಅವರಿಗೆ ಶಾಂತಿಯ ಕಿರಣಗಳನ್ನು ಕಳುಹಿಸುತ್ತೇನೆ. ಸರ್ವ ಆತ್ಮರಿಗೆ ಶಾಂತಿ, ಶಕ್ತಿ, ಸುಖ, ಧೈರ್ಯ, ಆಶೆ, ಪ್ರೀತಿ. ನನ್ನ ಮನಸ್ಸಿನಿಂದ ವಿಶ್ವ ಸೇವೆ ನಡೆಯುತ್ತಿದೆ. ಈ ಭೂಮಿಯ ಪ್ರತಿಯೊಂದು ಮೂಲೆಯಲ್ಲೂ ಶಾಂತಿಯ ಅಲೆಗಳು ಹರಡುತ್ತಿವೆ. ಈಗ 1 ಸೆಕೆಂಡ್ ಮತ್ತೆ ಬಿಂದು ಪಾಯಿಂಟ್. ನಾನು ಜ್ಯೋತಿ ಬಿಂದು. ನನ್ನ ಮನಸ್ಸು ಸಂಪೂರ್ಣ ಸ್ಥಿರವಾಗಿದೆ. ಯಾವುದೇ ವ್ಯರ್ಥ ಸಂಕಲ್ಪವಿಲ್ಲ. ಕೇವಲ ಬಾಬಾ ಮತ್ತು ನಾನು ಬಯಸದ ಕ್ಷಣದಲ್ಲೇ ಯಾವ ಸ್ವರೂಪದಲ್ಲಾದರೂ ಸ್ಥಿತರಾಗಬಲ್ಲೆ. ಆತ್ಮಸ್ವರೂಪ, ಫರಿಷ್ಠಾ ಸ್ವರೂಪ, ದೇವತಾ ಸ್ವರೂಪ, ಪೂಜ್ಯ ಸ್ವರೂಪ, ಬ್ರಾಹ್ಮಣ ಸ್ವರೂಪ. ಇದು ನನ್ನ ಸಹಜ ಸ್ಥಿತಿ. ಈಗ ನಾನು ಪ್ರಕಾಶತೆಯ ಕಿರೀಟವನ್ನು ಧರಿಸಿದ್ದೇನೆ. ಪವಿತ್ರತೆಯ ತೇಜಸ್ಸು ನನ್ನ ಮುಖದಲ್ಲಿ ಹೊಳೆಯುತ್ತಿದೆ. ನಾನು ಸದಾ ಖುಷ್ಮಿಜಾಜ್, ಸದಾ ಹಾರುವ ಆತ್ಮ, ಇತರರನ್ನು ಹಾರಿಸುವ ಆತ್ಮ. ನನ್ನ
ಪ್ರತಿಯೊಂದು ಹೆಜ್ಜೆಯು ಸೇವೆಯಾಗಿದೆ. ನನ್ನ ಪ್ರತಿಯೊಂದು ಸಂಕಲ್ಪವು ಕಲ್ಯಾಣಕಾರಿಯಾಗಿದೆ ಎಂದು ನಾನು ಸಂಕಲ್ಪ ಮಾಡುತ್ತೇನೆ. ನಾನು ನಿರ್ವಿಘ್ನ ಆತ್ಮ. ನಾನು ಮಾಸ್ಟರ್ ದಾತ. ನಾನು ಮನಸಾ ಮಹಾದಾನಿ ಆತ್ಮನಾಗಿದ್ದೇನೆ. 1 ಸೆಕೆಂಡಿನಲ್ಲಿ ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗುತ್ತೇನೆ. ಬಾಬಾ ಸಮಾನ ಸಂಪೂರ್ಣನಾಗುತ್ತೇನೆ. ಓಂ ಶಾಂತಿ. ಇಂದಿನ ಯೋಗದ ಅಭ್ಯಾಸ ಬಾಬ್ದಾದಾರವರ ಹೋಮ್ವರ್ಕ್. ಪ್ರತಿ 1 ಗಂಟೆಗೆ 1 ಬಾರಿ 1 ಸೆಕೆಂಡು ಬಿಂದು ಸ್ಥಿತಿ ಅಭ್ಯಾಸ ಮಾಡಿ. ದಿನದಲ್ಲಿ ಹಲವಾರು ಬಾರಿ ಮನಸಾ ಸೇವೆ ಮಾಡಿ. ಹಳೆಯ ಸಂಸ್ಕಾರಗಳು ಬಂದಾಗ ಇದು ನನ್ನದಲ್ಲ, ನಾನು ಬಾಬಾಗೆ ಕೊಟ್ಟಿದ್ದೇನೆ ಎಂದು ನೆನಪಿಸಿಕೊಳ್ಳಿ. ದಿನದ ಅಂತ್ಯದಲ್ಲಿ ನಿಮ್ಮ ಬಿಂದು ಸ್ಥಿತಿಯ ಚಾರ್ಟ್ ಪರಿಶೀಲಿಸಿ. 1 ಸೆಕೆಂಡಿನ ಯೋಗ ಅಭ್ಯಾಸ ಬಿಂದು ರೂಪದ ಡ್ರಿಲ್. ಬಾಬ್ದಾದಾ ಸಮಯಕ್ಕಾಗಿ ಅತ್ಯಂತ ಪ್ರಮುಖವಾದ ಹೋಮ್ವರ್ಕ್ ಮತ್ತು ಯೋಗದ ವಿಧಿಯನ್ನು ಮುರಳಿಯಲ್ಲಿ ಹೇಳಿದ್ದಾರೆ. ವಿಧಿ: ದಿನವಿಡೀ ಕೆಲಸದ ಮಧ್ಯೆ ಪ್ರತಿಯೊಂದು ಗಂಟೆಗೊಮ್ಮೆ 1 ಸೆಕೆಂಡಿನಲ್ಲಿ ಎಲ್ಲ ಲೌಕಿಕ ಸಂಕಲ್ಪಗಳಿಂದ ದೂರವಾಗಿ ತಕ್ಷಣವೇ ನಿಮ್ಮನ್ನು ನೀವು ಬಿಂದು ರೂಪದಲ್ಲಿ ಜ್ಯೋತಿರ್ಬಿಂದು ಆತ್ಮ ಸ್ಥಿತ ಮಾಡಿಕೊಳ್ಳಿ. ಪರೀಕ್ಷೆ ವಾತಾವರಣ ಚೆನ್ನಾಗಿದ್ದಾಗ ಯೋಗ ಮಾಡುವುದು ಸಹಜ. ಆದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದುಕೊಂಡು 1 ಸೆಕೆಂಡಿನಲ್ಲಿ ಬಿಂದು ಇಡಲು ಸಾಧ್ಯವಾಗುತ್ತಿದೆಯೇ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿ. ಅವಧಿ: ಈ ಅಭ್ಯಾಸವನ್ನು ಸತತವಾಗಿ 15 ದಿನಗಳ ಕಾಲ ತೀವ್ರವಾಗಿ ಮಾಡಲು ತಿಳಿಸಲಾಗಿದೆ. ಇದು ನೀವು 108 ಅಥವಾ 16,000 ಮಾಲೆಯಲ್ಲಿ ಬರುತ್ತೀರಾ ಎಂಬುದನ್ನು ನಿರ್ಧರಿಸುತ್ತದೆ. 5 ಸ್ವರೂಪಗಳ ಅಭ್ಯಾಸ. ರಾಜಯೋಗದ ತೀವ್ರತೆಯು ನಿಮ್ಮ ಮನಸ್ಸಿನ ನಿಯಂತ್ರಣದ ಮೇಲಿದೆಯೇ ಎಂಬುದನ್ನು ಚೆಕ್ ಮಾಡಿ. ಬಾಬಾ ತಿಳಿಸಿರುವ 5 ಸ್ವರೂಪಗಳ ಸ್ಮೃತಿ: ಆದಿ ರೂಪ, ಪೂಜ್ಯ ರೂಪ, ಬ್ರಾಹ್ಮಣ, ಸಂಗಮಯುಗಿ ರೂಪ ಮತ್ತು ಫರಿಷ್ಠಾ. ಯಾವಾಗ ಬೇಕೋ ಆಗ 1 ಸೆಕೆಂಡಿನಲ್ಲಿ ಆ ಸ್ಥಿತಿಗೆ ತಲುಪುವಷ್ಟು ಸಹಜತೆ ನಿಮ್ಮಲ್ಲಿ ಬರಬೇಕು. ದೇಹಾಭಿಮಾನ ಎಷ್ಟು ಸಹಜವಾಗಿದೆಯೋ ಆತ್ಮಿಕ ಸ್ಥಿತಿಯು ಅಷ್ಟೇ ಸಹಜವಾಗಬೇಕು. ಶಕ್ತಿಶಾಲಿ ಜ್ವಾಲಾ ಸ್ವರೂಪ ಸ್ಥಿತಿ ಅನುಭವ ಮಾಡಿ. ನಿಮ್ಮನ್ನು ನೀವು ಚೈತನ್ಯ ಲೈಟ್ ಹೌಸ್ ಮತ್ತು ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜ್ನಲ್ಲಿ ಸ್ಥಿತಗೊಳಿಸಿದಾಗ ಉಳಿದ ಆತ್ಮಗಳು ಪತಂಗಗಳಂತೆ ನಿಮ್ಮೆಡೆಗೆ ಆಕರ್ಷಿತರಾಗುತ್ತಾರೆ. ಮನಸಾ ಸೇವೆಯ ಮೂಲಕ ಮಹಾದಾನಿಗಳಾಗಿ. ಪ್ರಪಂಚದಲ್ಲಿ ದುಃಖ ಮತ್ತು ಅಶಾಂತಿ ಹೆಚ್ಚಾಗುತ್ತಿದೆ. ಆತ್ಮರು ಶಾಂತಿ ಕೊಡಿ, ಸುಖ ಕೊಡಿ ಎಂದು ಕೂಗುತ್ತಿದ್ದಾರೆ. ಮಾಸ್ಟರ್ ದಾತರಾಗಿ ನೀವು ತಂದೆಯ ರೈಟ್ ಹ್ಯಾಂಡ್ ಆಗಿದ್ದೀರಿ. ನಡೆಯುತ್ತಾ ಓಡಾಡುತ್ತಾ ಅಮೃತ ವೇಳೆ ಮತ್ತು ದಿನದ ಯಾವುದೇ ಸಮಯದಲ್ಲಿ ಮನಸ್ಸಿನ ಶುಭ ಸಂಕಲ್ಪಗಳ ಮೂಲಕ ಮನಸಾ ಸೇವೆ. ದುಃಖಿತರಿಗೆ ಸುಖ ಶಾಂತಿಯ ಆಶ್ರಯವನ್ನು ನೀಡಿ. ಸ್ಥಿತಿ: ತನ್ನ ಆತ್ಮಿಕ ಸ್ಥಿತಿಯಲ್ಲಿ ಸದಾ ಸ್ಥಿತರಾಗಿರುವವರೇ ನಿಜವಾದ ಮನಸಾ ಮಹಾದಾನಿಯಾಗಬಲ್ಲರು. ಹಳೆಯ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಹಾಗೂ ವರದಾನ: ದೃಢ ಸಂಕಲ್ಪ. ಹೊಸ ವರ್ಷದ ಆಚರಣೆಯ ಜೊತೆಗೆ ನಿಮ್ಮ ಪುರುಷಾರ್ಥಕ್ಕೆ ವಿಘ್ನ ಉಂಟು ಮಾಡುವ ಯಾವುದೇ ಹಳೆಯ ಸಂಸ್ಕಾರಗಳಿದ್ದರೆ ಅವುಗಳಿಗೆ ಸದಾ ಕಾಲಕ್ಕಾಗಿ ಬೀಳ್ಕೊಡುಗೆ ಗುಡ್ ಬೈ ನೀಡಿ. ವರದಾನ: ಸರ್ವ ಪ್ರಾಪ್ತಿ ಸ್ವರೂಪ ಭವ. ಸಂಪೂರ್ಣ ಪವಿತ್ರತೆಯ ಆಧಾರದ ಮೇಲೆ
ಪ್ರಕಾಶತೆಯ ಕಿರೀಟವನ್ನು ಕ್ರೌನ್ ಆಫ್ ಲೈಟ್ ಧರಿಸಿದ ಸದಾ ಪ್ರಸನ್ನಚಿತ್ತ ಮತ್ತು ನಿರ್ವಿಘ್ನ ಆತ್ಮಗಳಾಗಿರಿ. ಸದಾ ನೆನಪಿಡಿ, ನಡೆಯುವುದೆಲ್ಲ ಸದಾ ಹಾರುವ ಕಲೆಯ ಮೂಲಕ ಹಾರುತ್ತಾ ಮತ್ತು ಇತರರನ್ನು ಹಾರಿಸುತ್ತಾ ಸಾಗಿ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರತಿದಿನ ಬೆಳಗಿನ ಕನ್ನಡ ಜ್ಞಾನ ಮುರಳಿ, ಅವ್ಯಕ್ತ ಮುರಳಿ, ರಾಜಯೋಗ, ಧ್ಯಾನ, ಯೋಗ, ಕಾಮೆಂಟ್ರಿ, ಶಿವಬಾಬರ ಜ್ಞಾನ ಹಾಗೂ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಪಡೆಯಿರಿ. ಕಮೆಂಟ್ ಮಾಡಿ.